ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ಟೈಮ್ 9:30 ಆಗಿದೆ. ಆ್ಯಕ್ಚುಲಿ ಗೊತ್ತಾ ಏನಾಯಿತು, 6:30ಗೆ ಎತ್ತಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ನೈಟೇ ಒಣಗಾಕ್ಬಿಟ್ಟು ಒಂದು 5 ನಿಮಿಷ ಹಾಗೆ ಮಲ್ಕೊಳ್ಳೋಣ ಅಂತ ನೋಡಿದ್ರೆ ಈಗ ಟೈಮ್ 9:15ಗೆ ಎದ್ದು ಬಂದಿದ್ದೀನಿ. ತುಂಬಾ ಲೇಟಾಗಿ ಹೋಗಿದೆ. ಆ್ಯಕ್ಚುಲಿ ಈಗ ಹೋಗಿ ಕೆಳಗಡೆ ಒಬ್ಬರು ಬರ್ತಾರೆ ವಾಶ್ ಮಾಡೋಕ್ಕೆ. ಅವ್ರು ವಾಶ್ ಮಾಡಿ ಹೋಗಿದ್ದಾರೆ ಆಂಟಿ. ಈಗ ಹೋಗಿ ರಂಗೋಲಿ ಹಾಕಿ ಬಂದೆ. ನೆಕ್ಸ್ಟ್ ಈಗ ಏನು ಕೆಲಸ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಂಗೆ ಲೇಟಾಗಿ ಎದ್ದುಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಗೈಸ್. ಇವಾಗ ನೈಟ್ ಅಂದ್ಕೊಂಡಂಗೆ ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ನಿದ್ದೆ ಮಾಡಿದ್ರೆ ನನಗೆ ಕಣ್ಣು ಊದ್ಕೊಬಿಟ್ಟಿದೆ. ಎಸ್, ಸುಮ್ಮನೆ ಹಾಗೆ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಮಾಡೋಣ ಇವತ್ತೆಲ್ಲ ಏನೇನು ಮಾಡ್ತೀನಿ ತೋರಿಸೋಣ ಅಂತ. ಬನ್ನಿ ಗೈಸ್, ರಾಗಿ ರೊಟ್ಟಿ ಮಾಡ್ತೀನಿ. ಇಲ್ಲಾಂದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಚಸ್ಕ ಮಾಡಿ ಹೋಟೆಲಲ್ಲಿ ತರಿಸೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಎಸ್ ಗೈಸ್, ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಹೋಟೆಲ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ನ ತಂದುಬಿಟ್ವಿ. ಯಾಕೋ ಮೂಡೇ ಇರಲಿಲ್ಲ ಮಾಡೋದು. ಹಾಗೆ ಬರ್ತಾ ಇವತ್ತು ಸ್ಯಾಟರ್ಡೆ ಎಲ್ಲ ಪೂಜೆಗೆ ಹೂವು ಎಲ್ಲ ತೊಗೊಂಡು ಬಂದ್ವಿ. ಬ್ರೇಕ್ಫಾಸ್ಟ್ ಏನೋ ಹೊರಗಡೆ ತರಿಸ್ಬಿಟ್ಟೆ. ಬಟ್ ಮಧ್ಯಾಹ್ನ ಅಡುಗೆ ಮಾಡಲೇಬೇಕಲ್ಲ, ಹಾಗಾಗಿ ಒಂದು ಕಡೆ ರೈಸ್, ಒಂದು ಕಡೆ ಸಾಂಬಾರ್ಗೆ ಇಟ್ಬಿಟ್ಟಿದ್ದೀನಿ. ಸೊ ದ್ಯಾಟ್ ನಾನು ಸ್ವಲ್ಪ ರೆಸ್ಟ್ ಮಾಡ್ಬೋದು ಇದೆಲ್ಲ ಮುಗಿದ್ಮೇಲೆ ಅಂತ. ಎಸ್ ಗೈಸ್, ಎಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡಿಬಿಟ್ಟು ಹೆಸರುಕಾಳು ಸಾಂಬಾರು ಮಾಡಿದ್ದೆ. ಅದು ಮುಗಿಸಿ ಈಗ ಮೇಲೆ ಬಂದೆ. ಈವ್ನಿಂಗ್ ಒಂದು ಫಂಕ್ಷನ್ ಇದೆ, ಹೋಗಬೇಕು. ಸ್ಯಾರಿ ಆಲ್ರೆಡಿ ತೆಗ್ದಿದ್ದೀನಿ. ಯಾವ್ದು ಹಾಕ್ಕೊಳ್ಳಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಲೆಟ್ಸ್ ಹಂಟ್ ಫಾರ್ ಸ್ಯಾರಿ. ಅದಕ್ಕೆ ಸೀರೆಗಳೇ ಇರಬಾರ್ದು ಜಾಸ್ತಿ ಅನಿಸ್ಬಿಡುತ್ತೆ. 2-3 ಇದ್ರೆ ಅದನ್ನೇ ಹಾಕೋಬೋದು. ಇಷ್ಟು ಇಟ್ಕೊಂಡು ನಾನು ಹೆಂಗೆ ಹುಡುಕ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಇರಿ ತೋರಿಸ್ತೀನಿ ಯಾವುದು ಫೈನಲ್ ಆಗಿ ಈವ್ನಿಂಗ್ ಉಟ್ಕೊಳ್ತೀನಿ ಅಂತ. ಸೊ ಗೈಸ್, ಫೈನಲಿ ಸೆಲೆಕ್ಟ್ ಮಾಡಿದೆ ಸ್ಯಾರಿ. ಈ ಸ್ಯಾರಿನೇ ನಾನು ಈವ್ನಿಂಗ್ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿ ನಮ್ಮ ಮಮ್ಮಿ ಸ್ಯಾರಿ. ತುಂಬ ದಿನದಿಂದ ಉಟ್ಕೋಬೇಕು ಅಂತ ಆಸೆ ಆಗಿತ್ತು. ಬಟ್ ಈಗ ನೋಡಿದ ತಕ್ಷಣ ಓಕೆ ಇದೆ, ಉಟ್ಬಿಡೋಣ ಫೈನಲ್ ಆಗಿ ಅಂದ್ಬಿಟ್ಟು ಈ ಸ್ಯಾರಿ ಅವ್ರದಕ್ಕೆ ನಾನು ಒಂದು ಸ್ಲಿವ್ಲೆಸ್ ಬ್ಲೌಸ್ ಪೇರ್ ಮಾಡ್ತಿದ್ದೀನಿ ಈ ಸ್ಯಾರಿಗೆ. ಸೊ ದಟ್ ಕಾಂಬಿನೇಷನ್ ಆಗುತ್ತೆ. ನಾನು ಈವ್ನಿಂಗ್ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗಿತ್ತು ಫೈನಲ್ ಔಟ್ಪುಟ್ ಅಂತ. ಸೊ ಗೈಸ್, ಇದು ಬ್ಲೌಸ್ ಆರ್ಗನೈಸ್ ಮಾಡೋ ಅಂಥ ಬ್ಯಾಗ್ ಇದು. ಮುಂಚೆ ಎಲ್ಲ ಉದ್ದಕ್ಕೆ ಜೋಡಿಸ್ಬಿಡ್ತಿದ್ದೆ ನಾನು. ಆ್ಯಕ್ಚುಲಿ ಎಲ್ಲ ಒಂದು ತೊಗೊಂಡ್ರೆ ಇನ್ನೊಂದು ತೊಗೊಂಡ್ರೆ ಎಲ್ಲ ಬಿದೋಗ್ಬಿಡ್ತಿತ್ತು. ಸೊ ಹಾಗಾಗಿ ನಾನು ಈ ಥರದ್ದು ಒಂದು ಬ್ಯಾಗ್ ತರಿಸ್ದೆ. ಪ್ಯಾಕ್ ಆಫ್ 6 ತುಂಬಾ ಯೂಸ್ಫುಲ್ ಆಗಿರುತ್ತೆ. ಕಾಟನ್ ಬ್ಲೌಸಸ್ಸೇ ಒಂದು ಸೈಡು ಆ್ಯಂಡ್ ವರ್ಕ್ ಬ್ಲೌಸಸ್ಸೇ ಒಂದು ಸೈಡು, ಆ ಥರ ಎಲ್ಲ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಪ್ಲೇಸು ಅಷ್ಟೇ ತುಂಬಾ ಏನು ಹಿಡಿಯಲ್ಲ. ಇದರಲ್ಲಿ ಆಲ್ಮೋಸ್ಟ್ ನೀವು ಈ ಬ್ಯಾಗಲ್ಲಿ ಒಂದು 20 ಬ್ಲೌಸ್ ಆದರೂ ಇಡ್ಬೋದು ಗೈಸ್ ಇದು. ಸೊ ಯೂಸ್ಫುಲ್ ಅನಿಸಿದ್ರೆ ನೀವು ತಗೊಳ್ಳಿ. ಟಡಾ, ಚೆನ್ನಾಗಿದೆ ಅಲ್ಲ? ತರಿಸೊಂದು ವರ್ಷ ಆಗಿದೆ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ವೈ ಅಪ್ಸರಾ, ಯು ಆರ್ ಸೋ ಕಾಸ್ಟ್ಲಿ. ದಿಸ್ ಇಸ್ ಸೋ ಕಾಸ್ಟ್ಲಿ ಐಸ್ ಕ್ರೀಮ್ ಗೈಸ್. ಸಿಕ್ಕಾಪಟ್ಟೆ ರೇಟಿ ಅಪ್ಸರಾ ಐಸ್ ಕ್ರೀಮ್. ಇದ್ರ ಬಗ್ಗೆ ಹೇಳ್ತೀನಿ ರೀ ಒಂದಿನ. ಈ ಥರ ರೆಡಿಯಾಗಿದ್ದೆ ಗೈಸ್. ಸಿಂಪಲ್, ನಾಟ್ ತುಂಬ ಜಾತ್ರೆ ಥರ ಜಿಗಿಮಿಗಿ. ಆ್ಯಂಡ್ ಇದು ಮೋರೋವರ್ ನಮ್ಮ ಮಮ್ಮಿ ಸ್ಯಾರಿ. ಇಟ್ ಮೇಕ್ ಮೀ ಸ್ಪೆಷಲ್. ಸೊ ಹಾಗಾಗಿ ಇಷ್ಟ ಆಯಿತು. ನಿಮಗೂ ತೋರ್ಸೋಣ ಕಂಪ್ಲೀಟ್ ಲುಕ್ ಅಂತ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಬಂದಿದ್ದೆ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಿದ್ದಂಥ ಮದುವೆ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಿಕ್ಕಿದ್ರು. ಸೊ ಹಾಗಾಗಿ ಹಂಗೆ ಒಂದು ವ್ಲಾಗ್ ಹಾಗೆ ಎಲ್ಲರ ಹತ್ರನೂ ಒಂದು ಹೈ ಮಾಡಿಸ್ಕೊಂಡೆ. ಸೊ ತುಂಬ ಜನ ಮಿನಿಸ್ಟರ್ಸ್ ಎಲ್ಲ ಬಂದಿದ್ದರು. ಈಗ CM ಸರ್ ಬರ್ತಾಯಿದ್ರು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು ಐ ಟುಕ್ ಅಷ್ಟೇ.
ಶ್ರೀ ಶೀತಲ್ ಅವಳು ಮಿಸ್ಸಿಂಗ್. ಕಳ್ಳಿ ರೋಡಲ್ಲಿ ಹೋಗ್ತಿದ್ದೀನಿ. ಯಾರು? ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದೀಗ 8 o'clock ಆಗಿದೆ. ಆ್ಯಂಡ್ ಇವತ್ತು ಸಂಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಕಮ್ಮಿ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ಸ್ಯಾಟರ್ಡೇ ತೊಗೊಳಕ್ಕಾಗಿದ್ದು. ಆ್ಯಂಡ್ ಮದುವೆಯಿಂದ ಬಂದು ಹಾಗೆ ಮಲಗಿಬಿಟ್ವಿ. ಬಂದಾಗ 12 o'clock ಆಗಿತ್ತು. ಆ್ಯಂಡ್ ಇವತ್ತು ಹೋಗಬೇಕಿತ್ತು, ಬಟ್ ಐ ಆಮ್ ನಾಟ್ ಇನ್ ಎ ಮೂಡ್ ಟು ಗೋ ಫಾರ್ ಮ್ಯಾರೇಜ್. ಹಾಗಾಗಿ ಇವತ್ತು ಹೋಗ್ತಾ ಇಲ್ಲ ಅಷ್ಟೇ ಗೈಸ್. ನನ್ನ ಮಗ ಇನ್ನೂ ಮಲಗಿದ್ದಾನೆ, ಆಲ್ಮೋಸ್ಟ್ ಎದ್ದೊಳ ಸ್ಟೇಜಲ್ಲಿದ್ದಾನೆ. ಆ್ಯಂಡ್ ಈಗ ಹೋಗಬೇಕು ಬ್ರೇಕ್ಫಾಸ್ಟ್ಗೆಲ್ಲ ಕೆಳಗಡೆ. ಚಿಕನ್ ತರಿಸಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಚಿಕನ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ, ಬಿರಿಯಾನಿ. ಸೊ ದಟ್ ಮಧ್ಯಾಹ್ನಕ್ಕೂ ಆಗುತ್ತೆ. ಆ್ಯಂಡ್ ಸ್ವಲ್ಪ ಕೆಲಸಗಳಿದೆ, ಮಧ್ಯಾಹ್ನ ಹೊರಗಡೆ ಹೋಗಬೇಕು. ಹಾಗಾಗಿ ಎಲ್ಲ ಕೆಲಸ ಬೇಗ ಮುಗಿಸ್ಕೋಬೇಕು. ಆ್ಯಂಡ್ ಬಿರಿಯಾನಿ ರೆಸಿಪಿ ಎಲ್ಲ ತೋರಿಸಲ್ಲ ಗೈಸ್. ಆ್ಯಕ್ಚುಲಿ ತುಂಬ ಸರಿ ತೋರಿಸ್ಬಿಟ್ಟಿದ್ದೀನಿ. ನಿಮಗೂ ನೋಡಿ ಬೋರ್ ಆಗೋದು ಬೇಡ. ಹಾಗಾಗಿ ಓಕೆ ಗೈಸ್, ಸಿಕ್ಕುವ ಆಮೇಲೆ ನಾನು ಬಿರಿಯಾನಿ ಮಾಡೋಕ್ಕೆ ಹೋಗ್ತೀನಿ. ಸೊ ಗೈಸ್, ಬಿರಿಯಾನಿ ರೆಡಿ ಆಗಿದೆ, ತೋರಿಸ್ತೀನಿ. ಈಗ ಜಸ್ಟ್ ದಮ್ಮಿಂದ ಆಫ್ ಮಾಡಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನೂ ತಿಂದಿಲ್ಲ ಗೈಸ್. ಇವತ್ತು ಪಾತ್ರೆಯಲ್ಲಿ ಮಾಡಿದ್ದೀನಿ ಫಾರ್ ಎ ಚೇಂಜ್. ಎಷ್ಟು ಚೆನ್ನಾಗಾಗಿದೆ ಗೊತ್ತಾ. ಆ್ಯಂಡ್ ಇಲ್ಲಿ ಕುಕ್ಕರು ಚಾಪ್ಸ್ ಮಾಡಿದ್ದೀನಿ, ರೆಡ್ ಕಲರ್ ಮಾಡಿದ್ದೀನಿ. ಬಿಕಾಸ್ ಬಿರಿಯಾನಿ ಗ್ರೀನ್ ಇರೋದ್ರಿಂದ ರೆಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನು ಇವಾಗ ಬ್ರೇಕ್ಫಾಸ್ಟ್ ತಿಂತಾ ಇರೋದೆ ನಾವು. ಸೊ ಯಸ್, ಬಿರಿಯಾನಿ ತಿಂದಿದ್ದಾಯಿತು, ಮಸ್ತಾಗಿತ್ತು. ಟೇಸ್ಟ್ ಮಾತ್ರ ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೋಬೇಕು ಅನಿಸ್ತಿದೆ ಗೈಸ್. ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀನಿ. ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್. ನಿಮ್ಮನ್ನು ಯಾರೂ ಅಪ್ರಿಷಿಯೇಟ್ ಮಾಡಿಲ್ಲ ಅಂದರೆ ಬರಲ್ಲ, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ತಾನೆ ಇರಿ. ಸೊ ಎಸ್, ತುಂಬ ಚೆನ್ನಾಗಿತ್ತು. ಇನ್ನು ಚಾಪ್ಸ್ ಎಲ್ಲ ತಿಂದಿಲ್ಲ, ಮಧ್ಯಾಹ್ನಕ್ಕೆ ತಿಂತೀನಿ. ಈಗ ಸದ್ಯಕ್ಕೆ ಹೊಟ್ಟೆ ಹಸಿತೈತೆ ಅಂತ ಬಿರಿಯಾನಿ ತಿಂದೆ. ನೋಡಿ ಎಷ್ಟು ಸ್ವೆಟ್ಟಾಗಿದೆ ತಲೆ. ಅಡುಗೆ ಮಾಡೋಷ್ಟೊತ್ತಿಗೆ ಈ ಥರ ಇದ್ದೀನಿ. ಒಲೆಲ್ಲ ಹಾಕೋಬೇಕು, ಮದುವೆಗೆ ಹೋಗಿ ಬಂದಿದ್ವಲ್ಲ, ಈಗೆಲ್ಲ ಚೇಂಜ್ ಮಾಡಿ ಮತ್ತೆ ಮಧ್ಯಾಹ್ನ ಇನ್ನೊಂದು ರೌಂಡ್ ಬಿರಿಯಾನಿ ತಿಂದು ಹೊರಗಡೆ ಹೋಗಬೇಕು ಗೈಸ್. ಅಷ್ಟೇ ಇವತ್ತಿನ ಕೆಲಸ. ಸೊ ಹಾಗೆ ಹೊರಗಡೆ ಹೋಗಿದ್ವಲ್ಲ, ಪೇಣಿ ತಿನ್ನಬೇಕು ಅಂತ ಆಸೆ ಆಯಿತು ಗೈಸ್. ಹಾಗೆ ಒಂದು ಪೇಣಿ ತೊಗೊಂಡ್ವಿ. ಆ್ಯಂಡ್ ಚಿಕ್ಕವರಿದ್ದಾಗ ಈ ಥರ ಬ್ಯಾಗ್ಸ್ ತೊಗೊಂಡು ಹೋಗ್ತಿದ್ವಿ. ನೋಡಿ ತುಂಬ ಖುಷಿ ಆಯಿತು. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದು ಸರ್ತಿ ಹಂಗೆ ಬಂದು ಪಾಸ್ ಆಯಿತು. ಈ ಥರ ಬ್ಯಾಗ್ಸೇ ಆಗ ತೊಗೊಂಡು ಹೋಗ್ತಿದ್ದಿದ್ದು. ಸೊ ಈ ವ್ಲಾಗ್ನ ಎಲ್ಲ ಏನು ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಸಿ ಯು, ಬಾಯ್ ಬಾಯ್.